ಈಗಾಗಲೇ ಅಂಗನವಾಡಿ ನೇಮಕಾತಿಯಲ್ಲಿ ಏನು ದೂರುಗಳು ಬಂದಿದೆ ಅದರ ಬಗ್ಗೆ ತನಿಖೆಗೆ ಆದೇಶ ಕೊಟ್ಟಿದ್ದೇನೆ. ಜಿಲ್ಲಾಧಿಕಾರಿಯವರು ಎಸಿ ಅವರು ಕೂಡಿ ತನಿಖೆ ಮಾಡ್ತಾ ಇದ್ದಾರೆ. ತನಿಖಾ ವರದಿ ಬಂದ ಮೇಲೆ ಸಂಬಂಧಪಟ್ಟವರ ಮೇಲೆ ಕ್ರಮ ಆಗ್ತದೆ. ಮತ್ತು ತಮ್ಮ ಮುಖಾಂತರ ವಿನಂತಿ ಮಾಡ್ತಾ ಇದ್ದೇನೆ, ಇವತ್ತು ಎಲ್ಲ ಸಾರ್ವಜನಿಕರಿಗೆ ಯಾವುದೇ ಭ್ರಷ್ಟಾಚಾರಕ್ಕೆ ನೀವು ಆಸ್ಪದ ಕೊಡಬೇಡಿ. ಯಾರೋ ಬರ್ತಾರೆ, ಮೆರಿಟ್ ಆಧಾರದ ಮೇಲೆ ಆಯ್ಕೆ ಆಗ್ತದೆ. ಮೆರಿಟ್ ಆಧಾರದ ಮೇಲೆ ಆಯ್ಕೆ ಆಗಿದ್ದು ಯಾರಾದರೂ ಆಯ್ಕೆ ಆಗಿದ್ದಂಥ ಪ್ರತಿ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಮಧ್ಯವರ್ತಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು. ಅದಕ್ಕೆ ಯಾರೂ ಇಂಬು ಕೊಡೋದು ಬೇಡ, ಸಹಕಾರ ಮಾಡೋದು ಬೇಡ. ನಿಮ್ಮ ದುಡ್ಡು ವಿನಾಕಾರಣ ಯಾರಿಗೂ ಕೊಡಲಿಕ್ಕೆ ಹೋಗಬೇಡಿ. ಹಿಂದೆನೂ ಮಾಧ್ಯಮದಲ್ಲಿ ನಾನು ಹೇಳಿದ್ದೇನೆ, ಮೆರಿಟ್ ಬಿಟ್ಟು ರೋಸ್ಟರ್ ಬಿಟ್ಟು ಹೋಗೋದಿಲ್ಲ. ಯಾರಾದರೂ ಆ ರೀತಿ ಹೋಗಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕ್ತೀವಿ. ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಯಾರೇ ಇರಲಿ, ಈ ನೇಮಕಾತಿಯಲ್ಲಿ ಯಾರು ಅಕ್ರಮ ಮಾಡ್ತಾರೆ ಅವ್ರು ಯಾರಿಗೂ ಬಿಡೋದಿಲ್ಲ. ಅಕ್ರಮ ಮಾಡಿದಂಥದ್ದು ಸರ್ಕಾರದ ಗಮನಕ್ಕೆ ಬಂದರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕ್ತೀವಿ.